ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ಫ್ರೈಡೇ, ಸೊ ಮಾರ್ನಿಂಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ವಾಕಿಂಗ್ ಹೋಗಿ ಬಂದು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಕಿಚನ್ ಸ್ಲ್ಯಾಬು, ಸ್ಟವ್ ಎಲ್ಲ ಕ್ಲೀನ್ ಮಾಡೋಕ್ಕಾಗಲಿಲ್ಲ. ಕೆಲವೊಂದು ದಿವಸ ನೈಟ್ ಕ್ಲೀನ್ ಮಾಡ್ಕೋತೀನಿ, ಕೆಲವೊಂದು ದಿವಸ ಆಗಲ್ಲ. ಹಾಗಾಗಿ ಇವತ್ತು ಮಾರ್ನಿಂಗ್ಗೆ ಬಂದು ಕಿಚನಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಬೆಳಿಗ್ಗೆ ವಾಕಿಂಗ್ ಹೋಗ್ತೀನಿ, ಮತ್ತು 5:15ಗೆ ಎದ್ದಿರ್ತೀನಿ. 5:15ರಿಂದ ವಾಕಿಂಗ್ ಮಾಡಿಕೊಂಡು ಪಾರ್ಕಲ್ಲಿ ಹೋಗಿ ಒಂದು 5 ರೌಂಡ್ ಹೊಡೆದು ಆನಂತರ ಒಂದು ನನ್ನ ಗಾಡಿನ ಎತ್ಕೊಂಡೋಗಿ ಗಾಡಿನ ಡ್ರೈವ್ ಮಾಡೋದು ಕಲಿತಾ ಇರ್ತೀನಿ, ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ಸೊ ಗಾಡಿ ತೊಗೊಂಡು ಎಷ್ಟು ದಿವಸ ಆಯ್ತು ಇನ್ನೂ ಕಲ್ತಿಲ್ಲ ಅನ್ನೋರು ಸುಮಾರು ಜನ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಹೇಳೋರ್ದೆಲ್ಲ ಮಾತು ನಾನು ಕೇಳೋದು ಇಲ್ಲ. ಯಾಕೆ ಅಂದರೆ ಗಾಡಿ ತೊಗೊಂಡು ನಾವು ಡ್ರೈವ್ ಮಾಡೋದು ಅಷ್ಟೊಂದು ಈಸಿ ಇರೋಲ್ಲ. ಯಾಕಂದರೆ ನಾನು ತೊಗೊಂಡಿರೋ ಪರ್ಪಸ್ ಮೇನ್ಲಿ ಮಕ್ಕಳನ್ನ ಪಿಕಪ್ ಡ್ರಾಪ್ ಮಾಡೋಕ್ಕೆ ಮತ್ತು ಮಕ್ಳಿಗೆ ಹೆಲ್ಪ್ ಆಗಲಿ ಅಂತ ತೊಗೊಂಡಿರ್ತೀನಿ. ಸೊ ನಾನು ಮಕ್ಳನ್ನ ಕುಂಡ್ರಿಸ್ಕೊಂಡು ಹೋಗಬೇಕು ಅಂದರೆ ನನಗೆ ಫಸ್ಟ್ ಆಫ್ ಆಲ್ ಫುಲ್ಲು ಪರ್ಫೆಕ್ಟಾಗಿ ಬರಬೇಕು ನನಗೆ ಗಾಡಿ ಡ್ರೈವ್ ಮಾಡೋಕ್ಕೆ. ಇವಾಗ ಬ್ಯಾಲೆನ್ಸಿಂಗ್ ಎಲ್ಲ ಬರುತ್ತೆ, ಇಲ್ಲ ಅಂತಲ್ಲ, ಆದರೆ ನಮಗೊಂದು ಫಿಯರ್ ಅನ್ನೋದಿರುತ್ತೆ, ಅದು ಫುಲ್ಲು ಕಂಪ್ಲೀಟಾಗಿ ಹೋಗಬೇಕು. ಅಲ್ಲಿವರೆಗೂ ನಾನು ಮಕ್ಳನ್ನ ಕುಂಡ್ರಿಸ್ಕೊಂಡು ಹೋಗೋಕ್ಕೆ ಚಾನ್ಸ್ ತೊಗೊಳ್ಳಲ್ಲ. ಸೊ ಆಡ್ಕೊಳ್ಳೋರೆಲ್ಲ ನಮ್ಮನ್ನೇನು ಹೆಚ್ಚು ಕಡಿಮೆ ಆದರೆ ಬಂದು ಯಾರೂ ನೋಡಲ್ಲ. ಸೊ ಹಾಗಾಗಿ ಅವ್ರು ಆಡ್ಕೋತಾರೆ ಇವ್ರು ಆಡ್ಕೋತಾರೆ ಅಂತೆಲ್ಲ ನಾವು ಅವ್ರ ಇಷ್ಟದ ಪ್ರಕಾರ ನಾವು ಡ್ರೈವ್ ಮಾಡೋಕ್ಕಾಗಲ್ಲ. ಹಾಗೆ ನೀವು ಗಾಡಿ ತೊಗೊಳ್ವಾಗಲೂ ಅಷ್ಟೇ ಒಬ್ಬರ ಮೇಲೆ ಕಾಂಪಿಟೇಷನ್ಗೋಸ್ಕರ ತೊಗೊಳಕ್ಕೆ ಹೋಗಬೇಡಿ. ನಿಮ್ಗೆ ಅವಶ್ಯಕತೆ ಇದ್ದರೆ ತೊಗೊಳ್ಳಿ. ಸೊ ನಮ್ಗೆ ಅವಶ್ಯಕತೆ ಇತ್ತು, ಆ ಪರ್ಪಸ್ ಮೇಲೆ ನಾನು ತೊಗೊಂಡಿದ್ದು. ಸೊ ಟೈಮ್ ಎಷ್ಟೇ ಹಿಡಿದ್ರೂ ಒಳ್ಳೆಯದೇ. ಬಟ್ ನಮಗೆ 100 ಅಂದರೆ 101% ನಮ್ಮ ಗಾಡಿ ಪೂರ್ತಿ ಬರೋವರೆಗೂ ನಾವು ಮಕ್ಕಳನ್ನೆಲ್ಲ ಕುಂಡ್ರಿಸ್ಕೊಂಡು ಡ್ರೈವ್ ಮಾಡಬಾರ್ದು. ಅದರಲ್ಲೂ ಈ ಬ್ಯಾಂಗ್ಳೂರಲ್ಲಿರೋ ಟ್ರಾಫಿಕ್ಕು ಮತ್ತು ಬ್ಯಾಂಗ್ಳೂರಲ್ಲಿ ಓಡಿಸುವಂಥ ರ್ಯಾಶ್ ಡ್ರೈವಿಂಗೆಲ್ಲ ನಾವು ಕೇರ್ಫುಲ್ಲಾಗಿರಬೇಕು. ಸೊ ಹಾಗಾಗಿ ನಾನು ತುಂಬ ಟೈಮ್ ತೊಗೊಳ್ತಾ ಇದ್ದೀನಿ. ಹೇಳ್ದಷ್ಟು ಮಾತಾಡಿದಷ್ಟೆಲ್ಲ ಈಸಿ ಅಲ್ಲ ಗಾಡಿ ಡ್ರೈವ್ ಮಾಡೋದು. ಸೊ ಯಾರು ಕಲ್ತಿಲ್ಲ ಅವ್ರು ಫಸ್ಟ್ ಗಾಡಿ ತೊಗೊಂಡು ಓಡಿಸಿ, ಆವಾಗ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು. ಎಷ್ಟು ದಿವಸ ಆಯ್ತು ಇನ್ನೂ ಗಾಡಿ ಓಡ್ಸೋಕ್ಕೆ ಬರಲ್ಲ ಇವಳಿಗೆ ಅನ್ನೋರು ಸುಮಾರು ಜನ ಇದ್ದಾರೆ. ಇರಲಿ, ಪರವಾಗಿಲ್ಲ. ಸೊ ಮಾತಾಡ್ತಿರಲ್ವ, ಫಸ್ಟ್ ಗಾಡಿ ತೊಗೊಂಡು ಓಡಿಸಿ ನೀವು, ಆವಾಗ ಗೊತ್ತಾಗುತ್ತೆ ಎಲ್ಲನೂ ನಿಮಗೆ. ಸೊ ಹಾಗಾಗಿ ನಾನು ಬೆಳಿಗ್ಗೆನೇ ವಾಕಿಂಗೆಲ್ಲ ಮುಗಿಸಿ ಒಂದು 5 ರೌಂಡ್ ಹಾಕಿ ಗಾಡಿನ ಬರ್ತೀನಿ. ಸೊ ಚಳಿ ಬೇರೆ ಇತ್ತಲ್ವ, ನಾನು 1 ತಿಂಗಳಿಂದ ಗಾಡಿನೇ ಮುಟ್ಟಿಲ್ಲ, ಬಿಟ್ಬಿಟ್ಟಿದ್ದೆ. ಯಾಕೆ ಅಂದರೆ ನನಗೆ ಹೊರಗಡೆ ಹೋಗೋಕ್ಕಾಗಲ್ಲ, ಚಳಿ ಇದ್ದರೆ ನಂಗೆ ಆ ವೆದರ್ ಅಡ್ಜಸ್ಟ್ ಆಗೋಲ್ಲ. ಸೊ ಅದಕ್ಕೆ ಇವಾಗ ಬೆಳಿಗ್ಗೆನೇ ವಾಕಿಂಗ್ ಹೋಗ್ಬಿಟ್ಟು 2 ಕೆಲಸನೂ ಮುಗಿಸ್ಕೊಂಡು ಬರ್ತೀನಿ. ಸೊ ಇವಾಗ ಬೆಳಗಿನ ಬ್ರೇಕ್ಫಾಸ್ಟ್ ಬಂದು ಪೂರಿ ಮಾಡಿ ಸಾಗು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಕ್ಲೀನ್ ಮಾಡೋಕ್ಕೆ ಎಷ್ಟೊತ್ತು ಹಿಡೀತು. ಸೊ ನಿಮಗೆ ಫಾಸ್ಟ್ ಮೋಷನಲ್ಲಿ ಹಾಕಿದ್ದೆ, ನಿಮಗೆ ಬೋರ್ ಆಗಬಾರ್ದು ಅಂತ. ಇವಾಗ ಗೋಧಿ ಹಿಟ್ಟು ಕಲಸಿಟ್ಬಿಟ್ಟು ಸ್ವಲ್ಪ ಸಾಗುಗೆಲ್ಲ ರೆಡಿ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಒಂದು ಸ್ವಲ್ಪ ಕಾಫಿ ಕುಡಿಬೇಕು. ಫಸ್ಟು ಇದನ್ನು ಕಲಸಿಟ್ಬಿಟ್ರೆ ಸ್ವಲ್ಪ ಹಿಟ್ಟು ನೀಟಾಗೆ ಅಡ್ಜಸ್ಟ್ ಆಗುತ್ತೆ ಪೂರಿ ಮಾಡೋದಕ್ಕೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇವತ್ತು ಮಾರ್ನಿಂಗೆ ಪೂರಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ಈ ನಡುವೆ ಬೆಳಿಗ್ಗೆ ಚಪಾತಿ ಮಾಡೋದು ಬಿಟ್ಬಿಟ್ಟಿದ್ದೀನಿ, ಯಾಕಂದರೆ ಆಲ್ಮೋಸ್ಟ್ ನೈಟೇ ಚಪಾತಿ ಮಾಡ್ಕೊಳ್ತಾ ಇರ್ತೀನಲ್ವ, ಹಾಗಾಗಿ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಪೂರಿ ಮಾಡ್ತಾಯಿದ್ದೀನಿ ಅಷ್ಟೇ. ಬ್ರೇಕ್ಫಾಸ್ಟ್ಗೆ ರೈಸ್ ಐಟಮ್ ತಿಂದು ಸಾಕಾಗಿತ್ತು. ಅದು ಅಲ್ಲದೆ ವೆಜಿಟೇಬಲ್ಸ್ ತುಂಬಾ ಇತ್ತಲ್ವ, ಹಾಗಾಗಿ ಖಾಲಿ ಮಾಡಿಬಿಡೋಣ ಅಂದ್ಬಿಟ್ಟು ಪೂರಿ ಸಾಗು ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮಕ್ಕಳೆಲ್ಲ ಮಲಗಿದ್ದಾರೆ. ಸೊ ಗೀಸರ್ ಆನ್ ಮಾಡಿದ್ದೀನಿ, ಎದ್ದೇಳಿಸ್ಬೇಕು ನನ್ನ ಮಗಳನ್ನ. ಅಷ್ಟರಲ್ಲಿ ಇಷ್ಟು ಕೆಲಸ ಮಾಡ್ಕೊಂಬಿಡೋಣ ಅಂತ ಕಿಚನಲ್ಲಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಎದ್ದು ಕಿಚನಿಗೆ ಬಂದರೆ ಎಷ್ಟೊತ್ತಾಗುತ್ತೆ ಅಂದರೆ ಸುಮಾರು ಒಂದು 11 ಗಂಟೆ ಆದ್ರೂ ಕಿಚನ್ ಕೆಲಸ ಪೂರ್ತಿ ಕಂಪ್ಲೀಟ್ ಆಗೋಲ್ಲ. ಮಾಡ್ತಾನೇ ಇರ್ತೀನಿ, ಒಂದಾದಮೇಲೆ ಒಂದು ಮಾಡ್ತಾನೇ ಇರ್ತೀನಿ. ಸೊ ನಿಮಗೂ ಹಾಗೆ ಆಗುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಕ್ಕಿದಾಯಿತು, ವೆಜಿಟೇಬಲ್ಸ್ ಕಟ್ ಮಾಡ್ಕೋಬೇಕು. ರಾತ್ರಿ ಟೈಮೇ ಇರಲಿಲ್ಲ, ಸೊ ಹಾಗಾಗಿ ಇವಾಗ ಕಟ್ ಮಾಡ್ಕೊಂಡು ಮಾಡಬೇಕು. ಸ್ವಲ್ಪ ಕಾಫಿ ಕುಡಿಯೋಣ, ಹಾಲಿಡೋಣ ಕಾಯೋಕ್ಕೆ. ಸೊ ಬೆಳಗ್ಗೆ ಹೊತ್ತು ಎಷ್ಟು ಟೈಮ್ ಇದ್ದರೂ ಸಾಕಾಗಲ್ಲ. ಸೊ ಇಷ್ಟೆಲ್ಲ ಕೆಲಸ ಮಾಡೋಕ್ಕೆ ಟಯರ್ಡ್ ಆಗಿಬಿಡುತ್ತೆ. ಇನ್ನೂ ಒಂದು ರಾಶಿ ಸಿಂಕಲ್ ಪಾತ್ರೆ ಇದೆ, ಮತ್ತು ವೆಜಿಟೇಬಲ್ಸ್ ಕಟ್ ಮಾಡಿಕೊಂಡು ಇನ್ನು ಸಾಗು ಮಾಡೋಣ ಅಂತಿದ್ದೀನಿ ಪೂರಿಗೆ. ಸೊ ಹಾಗಾಗಿ ಪ್ರಿಪೇರ್ ಮಾಡ್ತೀನಿ. ಗೀಸರ್ ಆನ್ ಮಾಡಿದ್ದೀನಿ, ನನ್ನ ಮಗಳನ್ನು ಎದ್ದೇಳಿಸ್ಬೇಕು, ಇನ್ನೂ ಎದ್ದೇಳಿಸಿಲ್ಲ ಅವ್ಳನ್ನ. ಸೊ ನನ್ನ ಬೆಳಗಿನ ದಿನಚರಿ ಇಷ್ಟೊಂದಿರುತ್ತೆ. 5:15ಗೆ ಎದ್ದಿರ್ತೀನಿ. ಎಷ್ಟೊತ್ತಾಗುತ್ತೋ ಕೆಲಸ ಗೊತ್ತಿಲ್ಲ. ಒಂದೊಂದು ದಿವಸ ಒಂದೊಂದು ಥರ ಇರುತ್ತೆ ಮೂಡ್ ಅಲ್ವಾ, ಹಾಗಾಗಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಫಸ್ಟ್ ಕಾಫಿ ಕುಡಿಯೋಣ, ಹೋಗಿ ನನ್ನ ಮಗಳನ್ನ ಎದ್ದೇಳಿಸ್ತೀನಿ ಫಸ್ಟ್, ಓಕೆನಾ? ಆಮೇಲೆ ಸಿಗ್ತೀನಿ, ಬಾಯ್. ಸೊ ಫ್ರೆಂಡ್ಸ್, ಸ್ಕೂಲಿಂದ ಕರ್ಕೊಂಡು ಬಂದು ನನ್ನ ಮಗನ ಕಲಿಸಿದ್ನಲ್ಲ ಮೊಸರನ್ನ ನಾವು ತಿಂದಿಲ್ಲ ಅಂದ್ಬಿಟ್ಟು ನಾನೊಂಚೂರು ಅನ್ನ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಉಪ್ಪು ಅವನಿಗೆ ಹಾಕಿದ್ದೀನಿ, ನಾನು ಸುರ್ಕೊಂಡು ಉಪ್ಪು ಜಾಸ್ತಿ ಆಗ್ಬಿಟ್ಟೈತೆ. ಸೊ ಇವಾಗ ಇದಕ್ಕೆ ಅನ್ನ ಹಾಕ್ಕೊಂಡು ನನ್ನ ಮಗಳಿಗೆ ಇದರಲ್ಲೇ ಹಾಕ ನನ್ನ ಮಗಳಿಗೆ ತಿನ್ನಿಸ್ಬಿಡೋಣ ಇದರಲ್ಲೇ ಅಂತ.
ಅದಕ್ಕೇನೆ ಇದಕ್ಕೆ ಅನ್ನ ಇನ್ನೊಂದಷ್ಟು ಹಾಕೊಂಡು ಕಲಿಸ್ತಾ ಇದ್ದೀನಿ. ನಾನು ಸ್ಕೂಲಿಂದ ಬರೋ ಅಷ್ಟರಲ್ಲಿ ಎದ್ಬಿಟ್ಟು ಗೊಡು ಅಂತ ಪಡ್ಕೊಂಡವನೆ. ಆ್ಯಕ್ಚುಲಿ ಬೇಗ ಮಲಗಿಸ್ಬಿಟ್ಟಿದ್ದೆ ಇವತ್ತು, ಲೇಟಾಗಿ ಮಲಗಿಸಿದ್ದಿಲ್ಲ, ಅವ್ನು ಎದ್ದೇಳ್ತಿರ್ಲಿಲ್ಲ ಅಲ್ಲಮ್ಮ. ಯಾಕಮ್ಮ ಎದ್ಬಿಟ್ಟು ಅಳಿಸಿದ್ದೆ ಬಂಗಾರಿ ನೀನು? ಹಾ ಮುದ್ದು ಸ್ವಾಮಿ, ನಮ್ಮನೆ ಬಂಗಾರದ ಸ್ವಾಮಿ. ಸೊ ಹಾಗಾಗಿ ಇದು ಉಪ್ಪು ಜಾಸ್ತಿ ಆಗ್ಬಿಟ್ಟೈತೆ, ಮರ್ತೋಗ್ಬಿಟ್ಟು ಹಾಕ್ಬಿಟ್ಟಿದ್ದೀನಿ. ಅದಕ್ಕೆ ಇದಕ್ಕೆ ಅನ್ನ ಸೇರಿಸಿ ಕಲಿಸ್ಬಿಟ್ಟು ಈಗ ಅವಳು ಬಿಟ್ರೆ ತಿನ್ನಿಸ್ಬಿಟ್ಟು ನಾನು ತಿಂತೀನಿ. ಬರೀ ಪ್ರತು ಮಾಡ್ಕೊಳೆ ಪ್ಲೇಟ್ ಬೇಡ, ಇದ್ರಲ್ಲೇ ತಿನ್ನು ನೋಡಿ. ಅಕ್ಕ ಇದ್ರಲ್ಲೇ ತಿಂತವಳೆ. ಮಾಡ್ಕೊ ಬಾಮ್ಮ. ನೀನ್ ಬ್ಯಾಡ್ ಹೋಗಿ ಇಲ್ಲೋಡಿಲ್ಲ. ಅಕ್ಕ ಎಷ್ಟು ಚೆನ್ನಾಗಿ ನನ್ನ ಹತ್ರ ತಿನ್ಸ್ಕೊತಾಳ. ಅವಳು ಗುಡ್ ಗರ್ಲ್ ಅಕ್ಕ. ನಂದು ಅಕ್ಕ ಮುದ್ದು, ನೀನ್ ಮುದ್ದು ಅಲ್ಲ. ಹೋಗು. ಸೊ ಫ್ರೆಂಡ್ಸ್, ಮಿಷಿನ್ಗೆ ಬಟ್ಟೆ ಹಾಕ್ಬೇಕು. ಸ್ಕೂಲಿಂದ ಕರ್ಕೊಂಡ್ಬಂದಿದ್ದ ಇವಾಗ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ. ಬೆಳಗ್ಗೆ ಹೊತ್ತು ಆಗೋದೇ ಇಲ್ಲ, ಅದು ಇದು ಕೆಲಸ. ಇವತ್ತಂತೂ ಬಾತ್ರೂಮ್ ಉಜ್ಜೋದು, ಸಿಂಕ್ ಉಜ್ಜೋದೆಲ್ಲ ಕೆಲಸ ಇತ್ತು. ಹಾಗಾಗಿ ಬೆಳಗ್ಗೆ ಬಟ್ಟೆ ಒಗ್ಲಿಕ್ಕೆ ಆಗಲಿಲ್ಲ. ಸೊ ಇವಾಗ ವಾಷಿಂಗಿಗೆ ಹಾಕ್ತಾ ಇದ್ದೀನಿ. ಸೊ ನಾಳೆಯಿಂದ ಮನೆ ಕ್ಲೀನ್ ಮಾಡಬೇಕು. ಸೊ ಇವಾಗಲೇ ಬಾಕ್ಸ್ಗಳೆಲ್ಲ ಕಿಚನ್ ಇರೋ ಬಾಕ್ಸ್ ಎಲ್ಲ ಮನೆ ಕ್ಲೀನಿಂಗ್ ಎಂಟಿ ಮಾಡಿಬಿಟ್ಟು ಇಟ್ಕೊಂಡ್ರೆ ಬೆಳಗ್ಗೆಗೆ ಮಾಡ್ಕೊಬೇಕು. ಶುಕ್ರವಾರ ಅಲ್ವಾ, ಹಾಗಾಗಿ ನಾಳೆಯಿಂದ ಡಸ್ಟ್ ಎಲ್ಲ ತೆಗಿತೀನಿ. ಸ್ಯಾಟರ್ಡೆ ಹಾಫ್ ಡೇ ಬೇರೆ, ಇವಳೇ ಮನೆಗೆ ಬರ್ತಾಳೆ. ಹಾಗಾಗಿ ನಾನು ಸ್ವಲ್ಪ ಫ್ರೀ. ಹಾಗಾಗಿ ಸೂತ್ಕ ಇದೆ ನಮ್ಮ ಮನೆಗೆ. ಅದಕ್ಕೇನೆ ಇವಾಗ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿ ಗುರುವಾರ ಪೂಜೆ ಮಾಡ್ಕೋಬೇಕು. ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡಬೇಕು. ಅಷ್ಟರಲ್ಲಿ ಫುಲ್ಲು ಮನೆ ಕ್ಲೀನಿಂಗ್ ಎಲ್ಲ ಆಗಿ ಬೆಡ್ಶೀಟ್ ಎಲ್ಲ ಒಗೆದು ಮಾಡಬೇಕು. ಹಳೆ ಕಾಲದಲ್ಲೆಲ್ಲ ಆಗಿದ್ರೆ ಪೈಂಟೆಲ್ಲ ಒಡ್ಸೋರು. ಈಗೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿಬಿಟ್ಟಿದೆ ಪೈಂಟು. ಬಾಡಿಗೆ ಮನೆಗೆಲ್ಲ ಒಡ್ಸೋಕ್ಕಾಗಲ್ಲ, ಓನ್ ಹೌಸ್ ಎಲ್ಲ ಒಡ್ಸ್ಕೋಬೋದಾಗಿತ್ತು. ಅದಕ್ಕೇನೆ ಚಿನಿ ಆಮೇಲೆ ಬಾಳೆಹಣ್ಣು ಬಿಡಿಸ್ಕೊಡೋದು, ಸಿಪ್ಪೆ ಬಿಡಿಸ್ಕೊಡು. ಇವತ್ತು ಬಟ್ಟೆ ಎಲ್ಲ ವಾಶ್ ಮಾಡ್ಕೊಂಡ್ಬಿಟ್ರೆ ನಾಳೆ ಮನೆ ಕ್ಲೀನ್ ಮಾಡೋಕ್ಕೆ ಸಿಗುತ್ತೆ. ಬಟ್ಟೆ ಅಂದರೆ ನಾವು ಡೈಲಿ ಯೂಸ್ ಮಾಡಿರೋ ಬಟ್ಟೆ ವಾಶ್ ಮಾಡ್ಕೊಳ್ತೀನಿ. ಬೇರೆ ಬೆಡ್ಶೀಟ್ ಎಲ್ಲ ನಾಳೆಯಿಂದ ವಾಶ್ ಮಾಡ್ತೀನಿ. ಎತ್ಕೊ. ಗ್ರೋಸರಿ ಎಲ್ಲ ಖಾಲಿ ಆಗಿದೆ. ಹೆಂಗಿದ್ರು ಬಾಕ್ಸಸ್ ಎತ್ತಿ ಆಗಿದೆ. ಕ್ಲೀನ್ ಮಾಡ್ಕೊಳಕ್ಕೆ ಸರಿ ಹೋಯ್ತು. ಯಾಕಂಬಂಗಾರಿಯೇ ಹೆಂಗ ಹಂಗೆ ಬಿದ್ದೈತಾನೆ. ಓಕೆ, ನಮ್ಮ ಕ್ಲೀನಿಂಗ್ ಸ್ಟಾರ್ಟ್ ಮಾಡೋಣ ನಾಳೆ. ಇವತ್ತು ಬಾಕ್ಸ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕಮ್ಮ, ನಾಳೆ ವಾಶ್ ಮಾಡೋದು. ಡಸ್ಟ್ ಎಲ್ಲ ತೆಗಿಯಂಗಿಲ್ಲ ಅಂತ. ಏಯ್ ಚಿನ್ನ, ಏಯ್ ಹೊಡಿಬೇಡ. ಯಾಕೆ ಹೊಡಿಬಾರ್ದಂಗೆ? ಅವನೇನ್ ಮಾಡ್ದೆ ನಿನ್ಗೆ? ಬಟ್ಟೆ ವಾಶ್ ಮಾಡಿ ಮೇಲ್ಗಡೆ ಒಣಗಾಕಕ್ಕೆ ಬಂದಿದ್ದೀನಿ. ಎಷ್ಟೊತ್ತಾದರೂ ನೋಡಿ ಕೆಲಸನೇ ಮುಗಿತಾ ಇಲ್ಲ. ಒಂದಾದ್ಮೇಲೆ ಒಂದು ಮಾಡ್ತಾನೇ ಇರ್ತೀನಿ. ಅದ್ರ ಜೊತೆ ಈ ಮಕ್ಕಳುಗಳ ಜಗಳ ಬೇರೆ, ಅದನ್ನು ಬಿಡಿಸಿ ಮಾಡ್ತಾ ಇರಬೇಕು. ಸೊ ಇದು ನಾಳೆ ಬಂದು ಬೇರೆ ಎಕ್ಸ್ಟ್ರಾ ಬಟ್ಟೆಗಳು ಒಗಿಬೇಕು. ಹಾಗಾಗಿ ಇವತ್ತು ಡೈಲಿ ಯೂಸ್ ಮಾಡಿರೋಂತಹ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿ ಹಾಕ್ಬಿಟ್ರೆ ಬೆಸ್ಟು. ನನಗೆ ಸಂಜೆ ಹೊತ್ತೆ ಕಂಫರ್ಟಬಲ್ಲು ಬಟ್ಟೆ ಎಲ್ಲ ವಾಶ್ ಮಾಡೋಕ್ಕೆ. ಬೆಳಿಗ್ಗೆಯಿಂದ ಬೇರೆ ಎಲ್ಲ ಕೆಲಸಗಳಿರುತ್ತೆ, ಅದೆಲ್ಲ ಮುಗಿಸಿ ನಿಧಾನಕ್ಕೆ ಸಂಜೆ ಮೇಲಾದರೆ ನೀಟಾಗಿ ಒಗೆದು ಒಣಗಾಕ್ಬೋದು. ಸೊ ಬೆಳಿಗ್ಗೆ ಬಟ್ಟೆ ಒಗಿಬೇಕು ಅಂದರೆ ನನಗೆ ತುಂಬಾ ಟೈಮ್ ಕಡಿಮೆ, ಆಮೇಲೆ ಜಾಸ್ತಿ ಟೈಮ್ ತೊಗೊಳುತ್ತೆ. ಬಟ್ಟೆಗಳೆಲ್ಲ ಡಿವೈಡ್ ಮಾಡಬೇಕು, ಹಾಕಬೇಕು, ಮತ್ತು ಒಣಗಾಕಬೇಕು. ಸಿಕ್ಕಾಬಿಟ್ಟೆ ಟೈಮ್ ಹಿಡಿಯುತ್ತೆ. ಹಾಗೆ ಒಂದು ರೀಲ್ಸ್ಗಳು ಮಾಡೋದಿತ್ತು. ಹಾಗಾಗಿ ಬಟ್ಟೆ ಒಣಗಾಕೋಕ್ಕೆ ಮುಂಚೆ ಒಂದಷ್ಟು ರೀಲ್ಸ್ ಎಲ್ಲ ಮಾಡಿಬಿಟ್ಟು ಆನಂತರ ಬಟ್ಟೆ ಒಣಗಾಕ್ಬಿಟ್ಟು ಕೆಳಗಡೆಗೆ ಹೋಗಬೇಕು. ಪಕ್ಕದ ಬಿಲ್ಡಿಂಗಲ್ಲಿ ಒಂದು ಮಗು ಇತ್ತು. ಆ ಮಗುನ ಮಾತಾಡಿಸ್ತಾ ಇದ್ದೆ. ನನ್ನ ಮಗ ಆ ಮಗುನ ಮಾತಾಡ್ಸೋದೇ ಇಲ್ಲ, ಮಗ ತಿರುಗಿಸ್ಬಿಡ್ತಾನೆ. ಅವ್ನು ಹೊಸೊಬ್ರನ್ನ ಕಂಡ್ರೆ ನರ್ವಸ್. ಫ್ರೆಂಡ್ಸ್, ಇವಾಗ ನನ್ನ ಮಗನಿಗೋಸ್ಕರ ಇವಾಗ ನೈಟ್ಗೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೀನಿ. ಒಂದು ಚೂರು ಕ್ಯಾರೆಟು, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಲ್ಲ, ಒಂದು ಖಾರ ಆದ್ರೆ ಏಯ್ ಬಿಸಿ ನೀರು. ಹಾಗಾಗಿ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡಿದ್ದೀನಿ. ತಿನ್ಸೋಣ ಬನ್ನಿ. ಏನದು? ಆಯ್ತು, ನೀನ್ ಕೊಡು ಅಂದ್ರೆ ಕೊಡ್ಲಿಲ್ಲ ಮೊಬೈಲ್ನ.